ಹಾಯ್ ಫ್ರೆಂಡ್ಸ್, ಕರ್ನಾಟಕ ರಾಜಕೀಯದಲ್ಲಿ ಇವರನ್ನು ಇಷ್ಟಪಡದವರೇ ಇಲ್ಲ. ಕೆಲವರು ಅಷ್ಟೇ ಇಷ್ಟಪಟ್ಟರೆ ಕೆಲವರು ಅಷ್ಟೇ ವಿರೋಧಿಸುವವರು ಕೂಡ ಇದ್ದಾರೆ. ಆದರೆ ಇವರನ್ನು ಕಡೆಗಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಹೌದು, ಹಳ್ಳಿಯ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಕುರಿ ಮೇಯಿಸುತ್ತಾ ಜಾನಪದ ನೃತ್ಯ ಮಾಡ್ತಿದ್ದ ಒಬ್ಬ ಹುಡುಗ ಇಂದು ಕರ್ನಾಟಕದ ಅತ್ಯಂತ ಪ್ರಭಾವಶಾಲಿ ರಾಜಕಾರಣಿ ಮತ್ತು 2ನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲವೇ ಅಲ್ಲ. ಐಂದ ವರ್ಗದ ನಾಯಕ, ಧೀಮಂತ ವಾಗ್ಮಿ, ಹಣಕಾಸು ಸಚಿವರಾಗಿ ಬರೋಬರಿ ಇವರು 14 ಬಜೆಟ್ ಮಂಡಿಸಿದ ದಾಖಲೆಯ ವೀರ. ಕಡು ವೈರಿಗಳಿಗೂ ನಡುಕ ಹುಟ್ಟಿಸುವ ರಾಜಕೀಯ ಮುತ್ಸದಿ ಸಿದ್ದರಾಮಯ್ಯ. ಆದರೆ ಇವರ ಈ 5 ದಶಕಗಳ ಈ ರಾಜಕೀಯ ಪಯಣ ಅಷ್ಟು ಸುಲಭವಾಗಿರಲಿಲ್ಲ. ಇದರ ಹಿಂದೆ ದ್ರೋಹದ ಕಥೆ ಇದೆ, ಹಠವಿದೆ, ರಕ್ತಸಿಕ್ತ ಹೋರಾಟವಿದೆ, ಜೊತೆಗೆ ಸಾಲು ಸಾಲು ವಿವಾದಗಳು ಕೂಡ ಇವೆ. ಜಾತಿ ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಲ್ಲ, ಸ್ನೇಹ ಮುಖ್ಯ. ಸಿದ್ದರಾಮಯ್ಯನವರು ರಾಜಕೀಯಕ್ಕೆ ಬಂದಿದ್ದು ಹೇಗೆ, JDSನಿಂದ ಹೊರಬಿದ್ದಿದ್ದರ ಹಿಂದಿನ ರಹಸ್ಯವೇನು, ಅವರ ವೈಯಕ್ತಿಕ ಜೀವನದ ಗಾಸಿಪ್ಗಳೇನು, ಹಾಗೆ ಮಗನ ಸಾವಿನ ನೋವಿನ ಕಥೆಯೇನು, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ A to Z ಕಂಪ್ಲೀಟ್ ಲೈಫ್ ಸ್ಟೋರಿಯನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ವಿಡಿಯೋ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ನೀವೇನಾದರೂ ಸಿದ್ದರಾಮಯ್ಯನವರ ಇಷ್ಟಪಡ್ತಿದ್ರೆ ಕಾಮೆಂಟಲ್ಲಿ ಸಿದ್ದರಾಮಯ್ಯ ಎಂದು ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು, ಅವರು ತೀರ್ಮಾನ ಮಾಡ್ತಾರೆ. ಸ್ನೇಹಿತರೆ, ಅಂದು ಆಗಸ್ಟ್ 3, 1947 ದೇಶಕ್ಕೆ ಸ್ವಾತಂತ್ರ್ಯ ಸಿಗಲು ಕೇವಲ ಕೆಲವೇ ದಿನಗಳು ಬಾಕಿ ಇದ್ದಾಗ ಮೈಸೂರು ಜಿಲ್ಲೆಯ ವರುಣ ಹೋಬಳಿಯ ಸಿದ್ದರಾಮನಹುಂಡಿ ಎಂಬ ಸಣ್ಣ ಹಳ್ಳಿಯಲ್ಲಿ ಸಿದ್ದರಾಮಯ್ಯನವರು ಜನಿಸ್ತಾರೆ. ತಂದೆ ಸಿದ್ದರಾಮೇಗೌಡ, ತಾಯಿ ಬೋರಮ್ಮ. ತಂದೆಗೆ ಇವರೇ ಹಿರಿಯ ಮಗ. ನಿಮಗೆ ಗೊತ್ತಾ, ಸಿದ್ದರಾಮಯ್ಯನವರ ಬಾಲ್ಯ ತುಂಬಾ ಸರಳವಾಗಿತ್ತು. ಅವರು ಶಾಲೆಯ ಮುಖ ನೋಡಿದ್ದು 10ನೇ ವಯಸ್ಸಿನಲ್ಲಿ. ಅಂದರೆ ನೀವು ನಂಬಲೇಬೇಕು, ಹೌದು, ಅಲ್ಲಿಯವರೆಗೂ ಅವರು ಹಳ್ಳಿಯಲ್ಲಿ ದನ ಕುರಿ ಮೇಯಿಸುತ್ತಿದ್ದರು. ಜೊತೆಗೆ ಹಳ್ಳಿಯ ಕಲೆಯಾದ ವೀರ ಕುಣಿತವನ್ನು ಅದ್ಭುತವಾಗಿ ಮಾಡ್ತಿದ್ರು. ಇಂದಿಗೂ ಅವರು ಹಳ್ಳಿಯ ಜಾತ್ರೆಗೆ ಹೋದರೆ ವೀರ ಕುಣಿತ ಹಾಕೋದನ್ನು ನೀವು ಖಂಡಿತ ನೋಡಿರ್ಬೋದು. ಮಗ ಕುರಿ ಮೇಯಿಸಿಕೊಂಡು ಹಳ್ಳಿಯಲ್ಲೇ ಉಳಿದು ಬಿಡಬಾರದು ಅಂತ ಇವರ ತಂದೆ ಇವರನ್ನು ಶಾಲೆಗೆ ಸೇರಿಸ್ತಾರೆ. ಆದರೆ ಸಿದ್ದರಾಮಯ್ಯನವರು ಓದಿನಲ್ಲಿ ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ BSc ಮುಗಿಸಿದ ಇವರು ನಂತರ ಶಾರದಾ ವಿಲಾಸ ಕಾಲೇಜಿನಲ್ಲಿ ಕಾನೂನು ಪದವಿ ಅಂದರೆ LLB ಪಡಿತಾರೆ. ನಂತರ ಹಳ್ಳಿಯ ಹುಡುಗ ಈಗ ಮೈಸೂರು ಕೋರ್ಟ್ನಲ್ಲಿ ವಕೀಲನಾಗಿ ಪ್ರಾಕ್ಟೀಸ್ ಮಾಡಲು ಶುರು ಮಾಡ್ತಾರೆ. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ವಕೀಲಿ ವೃತ್ತಿ ಇವರನ್ನು ರಾಜಕೀಯದ ಕಡೆಗೆ ಎಳೆದುಕೊಂಡು ಹೋಗುತ್ತೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಸ್ನೇಹಿತರೆ, ಹೀಗೆ ಮುಂದೆ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡುತ್ತಿದ್ದಾಗ ಸಿದ್ದರಾಮಯ್ಯನವರಿಗೆ ಸಮಾಜವಾದಿ ನಾಯಕರಾದ ಪ್ರೊ ನಂಜುಂಡಸ್ವಾಮಿ ಹಾಗೂ ಲಂಕೇಶ್ ಅವರಂಥ ಸಿದ್ಧಾಂತವಾದಿಗಳ ಸಂಪರ್ಕ ಸಿಗುತ್ತೆ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಸಿದ್ದರಾಮಯ್ಯನವರ ಗುಣ ಅವರಿಗೆ ರಾಜಕೀಯ ವೇದಿಕೆಯನ್ನು ಸೃಷ್ಟಿಸಿಕೊಡುತ್ತೆ. ಇನ್ನು ಮುಂದೆ 1983 ವಿಧಾನಸಭಾ ಚುನಾವಣೆ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಭಾರತೀಯ ಲೋಕದಳ ಪಕ್ಷದಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಕಣಕ್ಕಿಳಿತಾರೆ. ಮೊದಲ ಚುನಾವಣೆಯಲ್ಲೇ ಭರ್ಜರಿ ಗೆಲುವು. ಅಂದಿನ ರಾಮಕೃಷ್ಣ ಹೆಗಡೆಯವರ ಸರ್ಕಾರಕ್ಕೆ ಬೆಂಬಲ ನೀಡಿ ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರಾಗ್ತಾರೆ ಸಿದ್ದರಾಮಯ್ಯನವರು. ಅಲ್ಲಿಂದ ಸಿದ್ದರಾಮಯ್ಯನವರ ರಾಜಕೀಯ ಗ್ರಾಫ್ ವೇಗವಾಗಿ ಬೆಳೆಯುತ್ತಾ ಹೋಗುತ್ತೆ. ಇನ್ನು ಮುಂದೆ 1994 ಜನತಾದಳ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಸಚಿವರಾಗಿ ಸಿದ್ದರಾಮಯ್ಯ ಅಲ್ಲೂ ಕೂಡ ಸೈ ಎನಿಸಿಕೊಳ್ತಾರೆ. ರಾಜ್ಯದ ಬಜೆಟ್ ಲೆಕ್ಕಾಚಾರದಲ್ಲಿ ಇವರನ್ನು ಮೀರಿಸುವವರೇ ಇರಲಿಲ್ಲ. ಆದರೆ 1999 ಜನತಾದಳ ಸ್ಪ್ಲಿಟ್ ಆದಾಗ ದೇವೇಗೌಡರ ಜೊತೆ ನಿಂತು JDS ಪಕ್ಷ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಆದರೆ 2004-2005 ಅವಧಿಯಲ್ಲಿ JDS ಪಕ್ಷದಲ್ಲಿ ದೊಡ್ಡ ಬಿರುಗಾಳಿ ಏಳುತ್ತೆ. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರನ್ನು ಒಂದುಗೂಡಿಸಿ ಅಹಿಂದ ಚಳುವಳಿ ಆರಂಭಿಸ್ತಾರೆ. ಇದು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಕಣ್ಣು ಕೆಂಪಾಗಿಸುತ್ತೆ. ಪಕ್ಷದಲ್ಲಿ ತಮಗಿಂತ ಸಿದ್ದರಾಮಯ್ಯ ಬೆಳೆದು ಬಿಡ್ತಾರೆ ಅನ್ನೋ ಭಯ ಕೊನೆಗೆ ಸಿದ್ದರಾಮಯ್ಯನವರನ್ನು JDS ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಮಾಡುತ್ತೆ. ಅದು ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಅತ್ಯಂತ ಕಠಿಣ ಸಮಯವಾಗಿತ್ತು. ಮುಂದೆ JDSನಿಂದ ಹೊರಬಂದ ಸಿದ್ದರಾಮಯ್ಯನವರು ಪೊಲಿಟಿಕಲ್ ಕರಿಯರ್ ಮುಗಿಯಿತು ಅಂದುಕೊಂಡವರೇ ಹೆಚ್ಚು. ಆದರೆ ಸಿದ್ದರಾಮಯ್ಯ ಸೋಲೊಪ್ಪುವ ನಾಯಕನಲ್ಲ. 2006 ಅವರು ಸೋನಿಯಾ ಗಾಂಧಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಅದೇ ವರ್ಷ ನಡೆದ ಚಾಮುಂಡೇಶ್ವರಿ ಉಪಚುನಾವಣೆ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ರೋಚಕ ಚುನಾವಣೆ. ಸಿದ್ದರಾಮಯ್ಯನವರನ್ನು ಸೋಲಿಸಬೇಕು ಅಂತ ಅಂದಿನ JDS BJP ಮೈತ್ರಿ ಸರ್ಕಾರ ಇಡೀ ಸಚಿವ ಸಂಪುಟವನ್ನೇ ಚಾಮುಂಡೇಶ್ವರಿಯಲ್ಲಿ ಇಳಿಸಿತ್ತು. ಹಗಲು ರಾತ್ರಿ ಹಣ, ಅಧಿಕಾರ ಎಲ್ಲವೂ ಕೂಡ ಹರಿದಾಡಿತು. ಆದರೆ
ಅಂತಿಮವಾಗಿ ಸಿದ್ದರಾಮಯ್ಯ ಕೇವಲ 257 ಮತಗಳ ಅಂತರದಿಂದ ರೋಚಕ ಗೆಲುವು ಸಾಧಿಸ್ತಾರೆ. ಈ ಒಂದು ಗೆಲುವು ಅವರ ರಾಜಕೀಯ ಮರುಜನ್ಮಕ್ಕೆ ಕಾರಣವಾಗುತ್ತೆ. ಇದಾದ ಬಳಿಕ 2010ರಲ್ಲಿ ರೆಡ್ಡಿ ಸಹೋದರರ ಅಕ್ರಮ ಗಣಿಗಾರಿಕೆ ವಿರುದ್ಧ ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ 320 ಕಿಲೋಮೀಟರ್ ಹಗಲು ರಾತ್ರಿ ಪಾದಯಾತ್ರೆ ನಡೆಸಿ ಕಾಂಗ್ರೆಸ್ ಪಕ್ಷಕ್ಕೆ ಜೀವ ತುಂಬುತ್ತಾರೆ. ಇದರ ಪ್ರತಿಫಲವಾಗಿ 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆದು ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. 5 ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತ ನಡೆಸಿ ಡಿ ದೇವರಾಜು ಅರಸು ಅವರ ನಂತರ 5 ವರ್ಷಗಳ ಅವಧಿ ಪೂರೈಸಿದ ಹೆಗ್ಗಳಿಕೆಗೆ ಇವರು ಪಾತ್ರರಾಗ್ತಾರೆ. ಇನ್ನು ಮುಂದೆ ಸಿದ್ದರಾಮಯ್ಯನವರ ಬಗ್ಗೆ ನೋಡೋದಾದರೆ ಯಾವುದೇ ದೊಡ್ಡ ನಾಯಕ ಆಗಿರ್ಬೋದು, ಅವರ ಜೀವನದಲ್ಲಿ ವಿವಾದಗಳು ಸಾಮಾನ್ಯ. ಸಿದ್ದರಾಮಯ್ಯನವರು ಇದಕ್ಕೆ ಹೊರತಾಗಿಲ್ಲ. ಅವರ ರಾಜಕೀಯ ಜೀವನದಲ್ಲಿ ಇದೇ ರೀತಿ ದೊಡ್ಡ ಬಿರುಗಾಳಿ ಎಬ್ಬಿಸಿದ್ದು ಅವರ ಹ್ಯೂಬ್ಲೋಟ್ ವಾಚ್ ವಿವಾದ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ವಾಚನ್ನು ಸಿದ್ದರಾಮಯ್ಯನವರು ಧರಿಸಿದ್ರು ಎಂದು ವಿರೋಧ ಪಕ್ಷಗಳು ದೊಡ್ಡ ಹಗರಣದಂತೆ ಬಿಂಬಿಸಿದರು. ಕೊನೆಗೆ ಸಿದ್ದರಾಮಯ್ಯನವರು ಆ ವಾಚನ್ನು ಸರ್ಕಾರದ ಆಸ್ತಿ ಎಂದು ಸ್ಪೀಕರ್ ಕೈಗೆ ಒಪ್ಪಿಸಿ ವಿವಾದಕ್ಕೆ ತೆರೆ ಎಳೆದರು. ಇನ್ನು 2018ರ ಚುನಾವಣೆ ಹೊತ್ತಿಗೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬೆಂಬಲ ನೀಡಿದ್ದು ಇಂದಿಗೂ ದೊಡ್ಡ ವಿವಾದ ಮತ್ತು ಚರ್ಚೆಯ ವಿಷಯ. ಇದರಿಂದಲೇ 2018ರಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಂಡಿತು ಎಂಬ ಆರೋಪವೂ ಇದೆ. ಹಾಗೆ ಇತ್ತೀಚಿನ ಮುಡಾ ಸೈಟ್ ಹಂಚಿಕೆ ವಿವಾದ ಇವರ ರಾಜಕೀಯ ಜೀವನಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ವಿರೋಧ ಪಕ್ಷಗಳು ಇವರ ರಾಜೀನಾಮೆಗೆ ಪಟ್ಟು ಹಿಡಿದು ಹೋರಾಟ ಮಾಡುತ್ತಿವೆ. ಆದರೆ ರಾಜಕೀಯ ವಿವಾದಗಳಿಗಿಂತ ಸಿದ್ದರಾಮಯ್ಯನವರನ್ನು ವೈಯಕ್ತಿಕವಾಗಿ ಧೃತಿಗೆಡಿಸಿದ್ದು ಅವರ ಹಿರಿಯ ಮಗ ರಾಕೇಶ್ ಸಿದ್ದರಾಮಯ್ಯನವರ ಸಾವು. 2016ರಲ್ಲಿ ಬೆಲ್ಜಿಯಂ ಪ್ರವಾಸದಲ್ಲಿದ್ದಾಗ ರಾಕೇಶ್ ಅನಾರೋಗ್ಯದಿಂದ ಮರಣ ಹೊಂದುತ್ತಾರೆ. ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಉತ್ತರಾಧಿಕಾರಿ ಎಂದು ರಾಕೇಶನ್ನು ಬೆಳೆಸ್ತಿದ್ರು. ಮಗನ ಸಾವು ಸಿದ್ದರಾಮಯ್ಯನವರ ಜೀವನದ ಅತ್ಯಂತ ಕರಾಳ ದಿನ ಆಗಿತ್ತು. ಅಂದು ಕಣ್ಣೀರಿಟ್ಟ ಸಿದ್ದರಾಮಯ್ಯನವರನ್ನು ನೋಡಿ ಇಡೀ ಕರ್ನಾಟಕವೇ ಅವತ್ತು ಕರಗಿ ಹೋಗಿತ್ತು. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಸಿದ್ದರಾಮಯ್ಯನವರ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳೋಣ. ಸಿದ್ದರಾಮಯ್ಯನವರು ಅಪ್ಪಟ ನಾಸ್ತಿಕರು. ಅವರು ಯಾವುದೇ ದೇವಸ್ಥಾನ ಅಥವಾ ಪೂಜೆ ಪುನಸ್ಕಾರಗಳನ್ನು ಅಷ್ಟಾಗಿ ನಂಬುವುದಿಲ್ಲ. ಪ್ರವೇಶ ಮಾಡಲಿಕ್ಕೆ ಬಿಡಲ್ಲ, ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ. ಆದರೂ ಅವರು ಜನರ ಮನಸ್ಸಿನಲ್ಲಿ ದೇವರನ್ನು ಕಾಣ್ತಾರೆ. ಅವರ ಉಡುಪು ಕೂಡ ಅಷ್ಟೇ ಸರಳ, ಬಿಳಿ ಪಂಚೆ ಮತ್ತು ಶರ್ಟ್, ಹೆಗಲ ಮೇಲೊಂದು ಶಾಲ್. ಅವರ ನೇರ ನುಡಿ, ಏನ್ರಿ ಹೋಗ್ರಿ ಅನ್ನೋ ಹಳ್ಳಿ ಶೈಲಿಯ ಮಾತುಗಳು. ಜನಸಾಮಾನ್ಯರಿಗೆ ಇಂಥ ಪದಗಳು ತುಂಬಾ ಕನೆಕ್ಟ್ ಆಗುತ್ತೆ. ಏನು 2023ರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದು ಡಿ.ಕೆ. ಶಿವಕುಮಾರ್ ಅವರೊಂದಿಗಿನ ತೀವ್ರ ಪೈಪೋಟಿಯ ನಡುವೆಯೂ ಹೈಕಮಾಂಡ್ ವಿಶ್ವಾಸ ಗಳಿಸಿ 2ನೇ ಬಾರಿಗೆ ಸಿಎಂ ಸೀಟಿನಲ್ಲಿ ಕೂತಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳ ಮೂಲಕ ಬಡವರ ಕಲ್ಯಾಣಕ್ಕೆ ಶ್ರಮಿಸುತ್ತಿದ್ದಾರೆ. ಸಿದ್ದರಾಮಯ್ಯನ ನಿನ್ನ ನಂಬಿದೆ, ಜಗವೆಲ್ಲ ನಿನ್ನ ನೋಡಿ ನಂಬಿದೆ. ಟೀಕೆಗಳು ಏನೇ ಇರಲಿ, ವಿವಾದಗಳು ಏನೇ ಇರಲಿ, ಹಳ್ಳಿಯ ಸಿದ್ದರಾಮನ ಉಂಡಿಯಿಂದ ಬೆಂಗಳೂರಿನ ಕುಮಾರಕೃಪದವರೆಗೆ ಸಿದ್ದರಾಮಯ್ಯ ಬೆಳೆದು ಬಂದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ. ಹಾಗೆ ಈಗ 2023ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಇವರು ಈಗ ಮತ್ತೆ ಕಂಟಕ ಶುರುವಾಗಿದೆ. ಯಾಕಂದರೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ CM ಸೀಟನ್ನು ಬಿಟ್ಟು ಕೊಡ್ತಾರಾ ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅನ್ನೋದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಎಲ್ಲರೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಬೇಕು ಎಂದು ತಮ್ಮ ಅಭಿಮಾನಿ ಬಳಗದಿಂದ ಕೋರ್ತಿದ್ದಾರೆ. ಆದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಸ್ನೇಹಿತರೆ, ಇದಾಗಿತ್ತು ಸಿದ್ದರಾಮಯ್ಯರವರ ಬಗ್ಗೆ ಇದ್ದಂಥ ಗಾಸಿಪ್ ಆಗಿರ್ಬೋದು, ಅಥವಾ ಅವರ ಆಡಳಿತ ಬಗ್ಗೆ ಆಗಿರ್ಬೋದು, ಅಥವಾ ಅವರ ಲೈಫ್ ಸ್ಟೋರಿ ಬಗ್ಗೆ ಇದ್ದಂಥ ಕಂಪ್ಲೀಟ್ ಸ್ಟೋರಿ. ಹಾಗೆ ಸ್ನೇಹಿತರೆ, ಇವರ ಆಡಳಿತ ನಿಮಗೆ ಇಷ್ಟವಾಗಿದ್ದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.